ಕೋಟೆಗಾರು ಬ್ಯಾಂಕ್ನಲ್ಲಿ 15 ಕೋಟಿ ಮೌಲ್ಯದ ಒಡವೆ ಲೂಟಿ. ಬ್ಯಾಂಕ್ನ ಸಿಸಿಟಿವಿ ರಿಪೇರಿ ಹೊತ್ತಲ್ಲೇ ಈ ದರೋಡೆ ನಡೆದಿದೆ. ಹೇಗೆ ಸಾಧ್ಯ ಇದು? ಸಿಸಿಟಿವಿ ರಿಪೇರಿಗೆ ಬ್ಯಾಂಕ್ಗೆ ಟೆಕ್ನಿಷಿಯನ್ ಬಂದಿದ್ರು. ಆ ಟೈಮಲ್ಲಿ ಸಿಸಿಟಿವಿ ರಿಪೇರಿ ವಿಷಯ ತಿಳಿದೆ ಬ್ಯಾಂಕ್ ಲೂಟಿ ಮಾಡಿದ್ರ? ಹಾಗಾದ್ರೆ ಸಿಸಿಟಿವಿ ಟೆಕ್ನಿಷಿಯನ್ಗೂ ಹೆದರಿಸಿ ದರೋಡೆ ಮಾಡಿದೆ ಟೀಮ್. ಬ್ಯಾಂಕ್ ಒಳಗಿನ ದರೋಡೆ ದೃಶ್ಯ ಸಿಗದೆ ತನಿಖೆಗೆ ಹಿನ್ನಡೆಯಾಗ್ಲಿ, ಯಾರು ತೆಗೆದುಕೊಂಡು ಹೋದ್ರು, ಯಾರವರು ಅನ್ನೋದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಸಿಗದೇ ಇರಲಿ ಅನ್ನೋ ಕಾರಣಕ್ಕೆ ಸಿಸಿಟಿವಿ ರಿಪೇರಿ ಆಗಿರೋ ಸಂದರ್ಭದಲ್ಲಿ ದರೋಡೆ ಮಾಡೋದಕ್ಕೆ ಬಂದಿದ್ದಾರೆ. ಹಾಗಾದ್ರೆ ಸಿಸಿಟಿವಿ ರಿಪೇರಿ ಆಗೋದಿದೆ, ಇಂಥದ್ದೇ ಹೊತ್ತಲ್ಲಿದೆ ಅನ್ನೋದು ಇವರಿಗೆ ಗೊತ್ತಾಗಿದ್ದು ಹೇಗೆ? ಭರತ್ರಾಜ್, ಇದೇ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಸಿಸಿಟಿವಿ ರಿಪೇರಿ ಮಾಡೋರಿದ್ದಾರೆ, ಇಷ್ಟೇ ಗಂಟೆಗೆ ಮಾಡೋರಿದ್ದಾರೆ, ಟೆಕ್ನಿಷಿಯನ್ ಬರೋರಿದ್ದಾರೆ, ಆಗ ಸ್ವಿಚ್ ಆಫ್ ಆಗತ್ತೆ. ಇದೆಲ್ಲ ಇಷ್ಟು ಸೂಕ್ಷ್ಮ ವಿಷಯಗಳು ಬ್ಯಾಂಕಿನ ಸಿಬ್ಬಂದಿ ಹೊರತುಪಡಿಸಿ ಹೊರಗಡೆ ಅವರಿಗೆ ಗೊತ್ತಾಗೋದು ಹೇಗೆ ಸಾಧ್ಯ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗತ್ತೆ. ಏನಾಗಿದೆ ಈ ಕೇಸ್ನಲ್ಲಿ? ಭಾವನಾ, ಹೌದು, CCTV ಕೂಡ ಹಾಳಾಗಿದೆ, ಅಲ್ಲಿ ರಿಪೇರಿಗೆ ಬರ್ತಾರೆ, ಮತ್ತೆಲ್ಲ ವಿಚಾರಗಳು ಗೊತ್ತಿದ್ದೇ ಈ ಒಂದು ಪ್ಲಾನನ್ನು ರೂಪಿಸಿದಾರ ಅನ್ನುವಂಥ ಅನುಮಾನಗಳು ಕೂಡ ಮೂಡುತ್ತೆ. ಇನ್ನು ಈ ಬ್ಯಾಂಕ್ನ CCTV ರಿಪೇರಿ ಮಾಡೋಕ್ಕೆ ಬಂದಂಥ ಸಂದೀಪ್ ಅವರಿದ್ದಾರೆ, ಅವ್ರ ಜೊತೆ ಮಾತನಾಡ್ತೀನಿ. ಸರ್, ಈಗ ನೀವು ಎಷ್ಟೊತ್ತಿಗೆ ಈ ಒಂದು ಸ್ಥಳಕ್ಕೆ ಬಂದಿದ್ರಿ? CC ಕ್ಯಾಮೆರಾ ರಿಪೇರಿ ಇದೆ ಅನ್ನುವಂಥ ನಿಮ್ಗೆ ಯಾವಾಗ ಗೊತ್ತಾಯಿತು? ನಿನ್ನೆ ಮಾಹಿತಿ ಬಂದಿತ್ತು CC ಕ್ಯಾಮೆರಾ ಹಾಳಾಗಿದೆ ಅಂತ. ಆದ ಕಾರಣ ಇವತ್ತು ಬಂದು 12:45 ಟೈಮಿಗೆ ಬಂದಿದ್ದೆ. ಒಂದು ಕ್ಯಾಮರಾ ವರ್ಕ್ ಆಗ್ತಿರಲಿಲ್ಲ, ಮತ್ತು ಬೇರೆ ಕ್ಯಾಮರಾ ಒಂದು ಸ್ವಲ್ಪ ಬ್ಲರ್ ಆಗಿ ಕಾಣ್ತಿತ್ತು. ಅದಕ್ಕಾಗಿ ಅದನ್ನು ಕಟ್ ಮಾಡಿ BNC ಚೇಂಜ್ ಮಾಡಬೇಕು ಅಂತೇಳಿ ಮಾಡ್ತಿದ್ದ ಆ ಹೊತ್ತಲ್ಲಿ ಡಕಾಯಿತರು ಬಂದು. ಸರ್, ಈಗ ಒಟ್ಟು ಎಷ್ಟು ಕ್ಯಾಮರಾಗಳಿತ್ತು ಸರ್ ಈ ಬ್ಯಾಂಕಲ್ಲಿ? 4 ಕ್ಯಾಮರಾಗಳಿದ್ದವು ಸರ್. 4ರಲ್ಲಿ ಯಾವುದು ಹಾಳಾಗಿತ್ತು? ಲಾಕರ್ ಇದ್ದ ಹಾಳಾಗಿತ್ತು. ಮತ್ತು ಅದು 3 ಸಹ ಕ್ಲಿಯರ್ ಆಗಿ ಕಾಣ್ತಾ ಇರಲಿಲ್ಲ. ಅದಕ್ಕಾಗಿ ಅದರದ್ದು BNC ಚೇಂಜ್ ಮಾಡಬೇಕು ಅಂತೇಳಿ ತುಂಬ ಇದಾಗಿತ್ತಲ್ಲ, ಅದಕ್ಕೆ BNC ಚೇಂಜ್ ಮಾಡಬೇಕು ಅಂತೇಳಿ ಚೇಂಜ್ ಮಾಡುವಾಗ ಈ ಪ್ರಕರಣ ನಡೆಯಿತು. ಓಕೆ, ನೀವು DVR ಅಲ್ಲಿ ಎಷ್ಟು ಹೊತ್ತಿಗೆ ಆಫ್ ಮಾಡಿದೆ, ಎಷ್ಟು ಹೊತ್ತಿನ ನಂತರ ಅವರು ಬಂದದ್ದು? ವಿದಿನ್ ಸೆಕೆಂಡ್ 5 ಮಿನಿಟ್ಸಲ್ಲಿ ಬಂದಿದ್ದಾರೆ. ನಾನು 12:45ಗೆ ಆಫ್ ಮಾಡಿದ್ದೆ, ಅಷ್ಟೊತ್ತೇ ಬಂದಿದ್ದಾರೆ. ಹಾಗಾಗಿ ಯಾವುದೇ ಕ್ಯಾಪ್ಚರ್ ಆಗಿರ್ಲಿಕ್ಕಿಲ್ಲ? ಇಲ್ಲ, ಕ್ಯಾಪ್ಚರ್ ಆಗಲಿಲ್ಲ. ನಿಮಗೆ ಏನಾದರೂ ಹಲ್ಲೆ ಮಾಡಿದ್ರೆ ಸರ್? ನಿಮ್ಮಿಂದ ಏನಾದರೂ ರೆಡಿ ಮಾಡಿದ್ರೆ? ಹೌದು, ನನ್ನ ಕೈಯಲ್ಲಿದ್ದ ವಜ್ರ ಉಂಗುರನ್ನು ಫೋರ್ಸಬಲ್ ಆಗಿ ತಗೊಂಡು ಹೋಗಿದ್ದಾರೆ. ಕೇಳ್ಪಟ್ಟೆ ಲಾಸ್ಟ್ ಟೈಮ್ ಸಹ ಅಲ್ಲಿ ದರೋಡೆ ಆಗಿತ್ತು, ಆಗಲೂ ನಿಮ್ಮದೇ CC ಕ್ಯಾಮರಾ ಇತ್ತು ಅನ್ನುವಂಥದ್ದು. ಏನಾಗಿತ್ತು ಆವಾಗ ಅಂದರೆ CC ಕ್ಯಾಮರಾ ಅದರಲ್ಲಿ ಸಿಕ್ಕಿ ಬಿದ್ದಿದ್ದು. ಇವತ್ತಂದರೆ ಅದು ಆಫ್ ಆದ ಕಾರಣ ಇದಾಗಲಿಲ್ಲ. ಈಗ ನೀವು ನಿನ್ನೆ ಬೀದರ್ ಘಟನೆಯ ನಂತರ ಏನಾದರೂ ನಿಮಗೆ ಫೋನ್ ಮಾಡಿದರೆ CC ಕ್ಯಾಮರಾ ಹಾಳಾಗಿದೆ, ಅದೇನಾದರೂ ಮಾಹಿತಿ ಇತ್ತು ನಿಮಗೆ? ಇಲ್ಲ, ಅದೇನಿಲ್ಲ. ನಾನು ರೆಗ್ಯುಲರ್ ಆಗಿ ಬರ್ತೇನೆ. ನಾನು ಫಾಸ್ಟ್ 10 ಇಯರ್ಸಿಂದ ಇದನ್ನು ಸರ್ವಿಸ್ ಮಾಡ್ತಾ ಇದ್ದೇನೆ. ಈಗ ಅವ್ರು ಯಾವ ಭಾಷೆಯಲ್ಲಿ ಮಾತಾಡ್ತಿದ್ರು ಮತ್ತು ಅವ್ರ ಹತ್ರ ಏನೆಲ್ಲ ವೆಪನ್ಸ್ ಇತ್ತು? ಅವರು ಹಿಂದಿಯಲ್ಲಿ ಮಾತಾಡ್ತಿದ್ರು. ಅವರ ಹತ್ರ ಒಂದು ಗನ್ ಇತ್ತು ಮತ್ತು 3 ಮಚ್ಚಿ ಇತ್ತು ಸರ್. 4 ಜನ ಬಂದಿದ್ದು. ಓಕೆ, ಮಹಿಳೆಯರ ಮೇಲೆ ಏನಾದರೂ ಹಲ್ಲೆ ನಡೆಸಿದಾರಾ? ಎಲ್ಲ ಹೆದರಿಸಿದ್ರು, ಮತ್ತು ಪ್ರಿಂಟರ್ನೆಲ್ಲ ಅವರು ಮಚ್ಚಿಂದ ಹೊಡೆದು ಇದು ಮಾಡಿ, ನಾವು ಗಲಾಟೆ ಮಾಡೋ ಇದು ಅಂತೇಳಿ ನಿಮ್ಮ ಮೇಲೆ ಹಲ್ಲೆ ಮಾಡ್ತೇನೆ, ಇಲ್ಲದ ನಿಮ್ಮನ್ನು ಕೊಂದು ಬಿಡ್ತೇನೆ, ನೀವು ಸುಮ್ಮನೆ ಇದ್ದರೆ ಏನು ಮಾಡೋದಿಲ್ಲ ಅಂತ ಹೇಳಿದರು ಸರ್, ಅಷ್ಟೇ. ಓಕೆ, ಅಂದರೆ ಮತ್ತೆ ಅವ್ರು ಹೆದರಿಸಿದಾಗ ಅವರೇ ಹೋಗಿ ಲಾಕರ್ ಓಪನ್ ಮಾಡಿ ಕೊಟ್ಟಿದ್ದಾರೆ? ಇಲ್ಲ, ಅವರೇ ಓಪನ್ ಮಾಡಿ ತಗೊಂಡು ಕೀ. ಅಂದರೆ ಆ ಮೂಮೆಂಟಲ್ಲಿ ಮೇಡಮ್ ಅಂದರೆ ಒಂದು 5 ನಿಮಿಷ ಮುಂಚೆ ಒಬ್ಬರು ಇದು ಲಾಕರ್ ಇದಕ್ಕೆ ಚಿನ್ನ ಇದು ಮಾಡಲಿಕ್ಕೆ ಬಂದಿದ್ದರು. ಆ ಟೈಮಲ್ಲಿ ಅವರು ಮತ್ತೆ ಮಾಸ್ಕಿಗೆ ಹೋಗಿ ಬರ್ತೇನೆ ಅಂತೇಳಿ ಹೋದ ತಕ್ಷಣ ಇದು ಘಟನೆ ನಡೆಯಿತು. ಗೋಣಿಗಳನ್ನು ಬಂದು ಭರತ್ ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.